ಶಲೋಮ್. ಇತ್ತೀಚಿನ ದಿನದಲ್ಲಿ ಕೇರಳ ಹೈಕೋರ್ಟ್ ಒಂದು ಬ್ಯೂಟಿಫುಲ್ ಆದಂಥ ಒಂದು ತೀರ್ಪು ಪಾಸ್ ಮಾಡಿದೆ. ಅದನ್ನ ಬೈಬಲಿಂದ ಕೋಟ್ ಮಾಡ್ತಾ ಮಾಡಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಏನು ವಿಷಯ ಅಂದರೆ, ಲವ್ ದೈ ನೈಬರ್ ಆಸ್ ಯುವರ್ ಸೆಲ್ಫ್ ಅಂತ, ನಿನ್ನ ಹಾಗೆ ನಿನ್ನ ನೆರೆಯವನ್ನ ಪ್ರೀತಿಸು ಅಂತ. ಏನಕ್ಕೆ ಇದನ್ನು ಕೋಟ್ ಮಾಡ್ತು ಅಂದರೆ, ಆ ಪ್ರಕರಣ ನಾನು ನಿಮ್ಗೆ ಹೇಳ್ಬಿಡ್ತೀನಿ. 2 ಮನೆ ಇತ್ತು. ಒಂದು ಮನೆಯಿಂದ ತೆಂಗಿನಕಾಯಿ ಹೀಗೆ ಬಾಗಿ ಬೇರೆ ಮನೆ ಮೇಲೆ ಹೀಗಿದೆ. ಆಗ ಈ ತೆಂಗಿನಕಾಯಿ ಈ ಮನೆ ಮೇಲೆ ಬೀಳ್ತಿರ್ಬೇಕಾದಾಗ ಅವ್ರು ನಿಲ್ಸಿರೋ ಕಾರೆಲ್ಲ ಡ್ಯಾಮೇಜ್ ಆಗ್ತಾ ಇತ್ತು. ಇಬ್ರು ಜಗಳ ಆಡ್ಕೊಂಡ್ರು, ಅಥಾರಿಟೀಸ್ ಹತ್ರ ಹೋದ್ರು, ಪಂಚಾಯತಿ ಹತ್ರ ಹೋದ್ರು, ಏನೂ ಆಗಿಲ್ಲ. ಹೈಕೋರ್ಟ್ ಮೆಟ್ಲೇ ಇರುತ್ತೆ. 3 ವರ್ಷ ಆಯ್ತು. 3 ವರ್ಷಕ್ಕೆ ಪ್ರಕರಣ ತೀರ್ಪು ಪಾಸ್ ಮಾಡಿದ್ರು. ಜಸ್ಟಿಸ್ ಅವ್ರು ಹೇಳಿದ್ರು, ನಿಮ್ಮ ಈಗೋನ ಬ್ರೇಕ್ ಮಾಡಿಕೊಂಡು ತೆಂಗಿನಕಾಯಿ ಯಾವ ರೀತಿ ಫ್ಲೆಕ್ಸಿಬಲ್ ಆಗಿ ಬಗ್ಗಿದೆಯೋ ಅದೇ ರೀತಿ ನೀವು ಒಬ್ರಿಗೊಬ್ರು ಬಗ್ರಿ. ಒಂದು ಟೀ ಅಥವಾ ಕಾಫಿನ ಇಟ್ಕೊಂಡು ಚರ್ಚೆ ಮಾಡಿ ಪ್ರಕರಣವನ್ನ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಹೈಕೋರ್ಟ್ ಈ ತೀರ್ಪನ್ನ ಕೊಡ್ತಿರ್ಬೇಕಾದಾಗ ಈ ವಿಷಯವನ್ನ ಬೈಬಲ್ನ ಕೋಟ್ ಮಾಡಿ ಆ ವಿಷಯವನ್ನ ಅವ್ರು ಹೇಳಿರೋ ಪ್ರಕರಣವನ್ನು ತೀರಿಸ್ತು. ಆದರೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಾಗ ಮೋಶೆಗೆ ಇದೇ ವಿಷಯವನ್ನ ಎತ್ತಿ ಹೇಳ್ತಾನೆ. ನೆರೆಯವ್ರನ್ನ ಪ್ರೀತಿಸೋದನ್ನ ಕಲಿಸು, ಅದು ನನ್ನ ಕಮಾಂಡ್ ಆಗಿ ಇಟ್ಕೊಂಡು ಅವ್ರಿಗೆ ವಿವರಿಸು ಅಂತ ಹೇಳ್ತಾನೆ. ನಾವು ಈ ಕಮಾಂಡ್ ಇಟ್ಕೊಂಡು ಎಷ್ಟು ಜನ ನಾವು ನಮ್ಮ ನೆರೆಯವ್ರನ್ನ ಪ್ರೀತಿಸ್ತಾ ಇದೀವಿ? ಪಕ್ಕದಲ್ಲೇ ಇರ್ತಾರ್ರಿ, ನಾವು ಅವ್ರಿಗೊಂದು ಸ್ಮೈಲ್ ಕೊಡಲ್ಲ, ಸ್ಟ್ರಿಕ್ಟ್ ಆಗಿ ಹೋಗ್ತಾ ಇರ್ತೀವಿ, ಮುಖ ಹಿಂಗ್ ಗಂಟಾಕೊಂಡು ಹೋಗ್ತೀವಿ, ಒಂದು ಗುಡ್ ಮಾರ್ನಿಂಗ್ ಹೇಳಲ್ಲ. ಅವ್ರು ಯಾರೇ ಆಗಿರ್ಲಿ ಸರಿ, ನಮ್ಮ ನೆರೆಯವರು ತಾನೆ, ಅವ್ರದ್ದೇ ಆದಂಥ ಒಂದು ಪ್ರಪಂಚದಲ್ಲಿ ಇದ್ರು ನಾವು ಅವರು ಎದುರು ಆದಾಗ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಒಂದು ಮಾತಾಡ್ಸೋದಲ್ಲಿ ನಮ್ಗೆ ಯಾರು ಟ್ಯಾಕ್ಸ್ ಹಾಕಲ್ವಲ್ಲ. ಅದೇ ರೀತಿಯಾಗಿ ನಾವು ನಮ್ಮದೇ ಆದಂಥ ಪ್ರಪಂಚದಲ್ಲಿ ಇದ್ಬಿಡ್ತೀವಿ, ಮುಚ್ಚಲ್ಪಟ್ಟಿರ್ತೀವಿ, ಯಾರು ಸವಾಸ ಬೇಡ ಅಂತ. ಹಾಗಿರ್ದಿರ ಒಬ್ರನ್ನೊಬ್ರು ಮಾತಾಡಿಸ್ತಾ ಕ್ರಿಸ್ತನ ಪ್ರೀತಿಯನ್ನ ನಾವು ಈ ಮುಖಾಂತರವನ್ನ ನಾವು ವಿವರಿಸ್ಬೋದು. ಹೇಗೆ? ನಿನ್ನ ನೆರೆಯವನು ನಿನ್ನ ಹಾಗೆ ಪ್ರೀತಿಸು ಅಂತ. ಅವನು ಏನಕ್ಕೆ ಪಕ್ಕದಲ್ಲಿ ಇರ್ತಾನಂದ್ರೆ ಸೆಕ್ಯೂರಿಟಿಗೋಸ್ಕರ ಇರ್ತಾನಂತ. ಸೆಕ್ಯೂರಿಟಿಗೋಸ್ಕರ ಅನೇಕ ಸಾರಿ ನಾವು ಮನೆಗಳನ್ನ ಹುಡುಕೊಂಡು ನಾವು ಮನೆ ಮಾಡ್ಕೊಳ್ತೀವಿ. ಹಾಗಾಗಿ ಈ ಕಮಾಂಡ್ ಇದೆಯಲ್ಲ, ತುಂಬಾ ಪವರ್ಫುಲ್, ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ನಮ್ಮ ನೆರೆಯವರನ್ನ ನಾವು ಪ್ರೀತಿಸ್ತಾ ಇದೀವ, ಹಾಗಿದ್ದಲ್ಲಿ ನಾವು ಅದ್ಭುತವಾಗಿ ಇದನ್ನ ಪಾಲಿಸ್ತಾ ಈ ಕಮಾಂಡ್ ಅನ್ನು ಇಟ್ಕೊಂಡ ಮುಂದಕ್ಕೆ ಸಾಗೋಣ. ದೇವರು ನಮ್ಮನ್ನ ಅನುಗ್ರಹಿಸಲಿ. ಥ್ಯಾಂಕ್ ಯು.